ನಮಸ್ಕಾರ. ನಮ್ಮ ವಿಜಯ ಚಾನೆಲ್ಗೆ ಆತ್ಮೀಯವಾದ ಸ್ವಾಗತ. ನೀವು ನೋಡ್ತಾ ಇದ್ದೀರಾ ವನಮೂಲಿಕೆ ಕಾರ್ಯಕ್ರಮ. ಈ ಒಂದು ಕಾರ್ಯಕ್ರಮದಲ್ಲಿ ಆರೋಗ್ಯದ ಕುರಿತಾಗಿ ಸಾಕಷ್ಟು ಮಾಹಿತಿನ ತಿಳಿಸ್ಕೊಡ್ತಾ ಇದ್ದೀವಿ. ಎಲ್ಲರ ಬಗ್ಗೆ ತಿಳಿಸ್ಕೊಡ್ಲಿಕ್ಕೆ ನಮ್ಮೊಂದಿಗಿದ್ದಾರೆ ಆಯುರ್ವೇದ ತಜ್ಞರಾದಂತಹ ಪವಿತ್ರ ಮೇಡಮ್. ಅವ್ರನ್ನ ಕಾರ್ಯಕ್ರಮಕ್ಕೆ ಬರಮಾಡ್ಕೊಳ್ಳೋಣ. ಮೇಡಮ್, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ಕಾರ. ಇನ್ನು ಮೇಡಮ್, ಇತ್ತೀಚಿನ ದಿನಗಳಲ್ಲಿ ಈ ಒಂದು ಆ್ಯಸಿಡಿಟಿ ಅನ್ನೋದು ಅತಿಯಾಗಿ ಕಾಡ್ತಾ ಇರೋ ಕಾರಣ ಇದಕ್ಕೆ ಮನೆಮದ್ದು ಅಂತ ಬಂದಾಗ ಯಾವ ರೀತಿಯಾದ ಮನೆಮದ್ದನ್ನು ಗ್ಯಾಸ್ಟ್ರಿಕ್ಗೆ ನೀಡ್ಬೋದು? ಖಂಡಿತ. ಒಂದು ಗ್ಯಾಸ್ಟ್ರಿಕ್ಕನ್ನು ಸರಿ ಮಾಡಬೇಕಂತ ಹೇಳಿದ್ರೆ ಬೆಳಗ್ಗೆ ಎದ್ದ ತಕ್ಷಣ ಮಾಡುವಂಥದ್ದನ್ನು ನಾವು ಮನೆಮದ್ದುಗಳನ್ನು ಮಾಡ್ಕೊಳ್ಬೇಕಾಗತ್ತೆ. ಮುಖ್ಯವಾಗಿ ಜೀರಿಗೆ, ಧನ್ಯ ನೀರು. ಸೊ ಇದೇನಂದರೆ ನಿಮ್ಮ ದೇಹ ತಂಪು ಮಾಡುತ್ತೆ, ಮಲಬದ್ಧತೆ ನಿವಾರಣೆ ಮಾಡುತ್ತೆ, ಗ್ಯಾಸನ್ನು ತೇಗಿನ ಮುಖಾಂತರ ಮತ್ತು ಗ್ಯಾಸಿನ ಮುಖಾಂತರ ಎರಡರಲ್ಲೂ ನಿಮ್ಮ ಹೊಟ್ಟೆಯನ್ನು ಶುದ್ಧಿ ಮಾಡಿಕೊಡುತ್ತೆ. ಹಾಗಾಗಿ 1/4 ಲೀಟ್ರಷ್ಟು ನೀರಿಗೆ 1 ಚಮಚ ಜೀರಿಗೆ, ಧನ್ಯ ಸೇರಿಸಿ ಒಬ್ಬ ವ್ಯಕ್ತಿಗಿದು. ಇದನ್ನು ನೀವು ಎಷ್ಟು ಜನ ಇರ್ತೀರೋ ಅದನ್ನು ಮಲ್ಟಿಪಲ್ ಮಾಡ್ಕೊಳ್ಳಿ. ಒಂದು 1/4 ಲೀಟ್ರಷ್ಟು ಆ ಜೀರಿಗೆ, ಧನ್ಯ ಹಾಕಿ ಬೇಯಿಸಿದಂಥ ನೀರನ್ನು ಎದ್ದ ತಕ್ಷಣ ಕುಡಿಯೋದು. ಇದರಿಂದ ಗ್ಯಾಸ್ ಟ್ರಬಲ್ ನಿವಾರಣೆ ಆಗ್ತದೆ. ಅಥವಾ ಹೈಪರ್ ಎಸಿಡಿಟಿ ಇದ್ದರೆ, ಹೊಟ್ಟೆ ಹುಣ್ಣು, ಹೊಟ್ಟೆ ಉರಿ, ಎದೆ ಉರಿ, ಉಳಿ ತೇಗು, ವಾಂತಿ, ವಾಕರಿಕೆ, ತಲೆ ಸುತ್ತು, ತಲೆನೋವು, ನಿದ್ರಾಹೀನತೆ, ಆಲೋಚನೆಗಳಲ್ಲಿ ಸಮಸ್ಯೆ ಈ ರೀತಿ ಇದ್ದರೆ ಅದನ್ನು ಅಲ್ಸರ್ಸ್ ಅಥವಾ ಹೊಟ್ಟೆ ಹುಣ್ಣು ಅಥವಾ ಹೈಪರ್ ಎಸಿಡಿಟಿ, ಪಿತ್ತ ದೋಷ ಅಂತ ಕೂಡ ಕರಿತೀವಿ. ಇಂಥ ಸಂದರ್ಭದಲ್ಲಿ ಖಾಲಿ ಹೊಟ್ಟೆಗೆ ಹುಣಸೆಹಣ್ಣು ಪಾನಕ, ಹುಣಸೆ ರಸ, ಏಲಕ್ಕಿ, ಬೆಲ್ಲ ಹಾಕಿ ಒಂದು 1/4 ಲೀಟ್ರ್ ಜ್ಯೂಸನ್ನು ಮಾಡಿಕೊಡ್ಬೇಕು. ಆ ಜ್ಯೂಸನ್ನು ಎದ್ದ ತಕ್ಷಣ ಕುಡಿದೆ. ಅವರಿಗೆ ಜೀರಿಗೆ ನೀರು ಎದ್ದ ತಕ್ಷಣ ಕುಡಿಯೋ ಅವಶ್ಯಕತೆ ಇಲ್ಲ. ಒಂದು 15 ದಿನಗಳ ಕಾಲ ಈ ಹುಣಸೆಹಣ್ಣು ಪಾನಕವನ್ನು ಎದ್ದ ತಕ್ಷಣ ಕುಡಿಯೋದ್ರಿಂದ ಪಿತ್ತ ನಾಶ ಆಗುತ್ತೆ. ಸೊ ಇದಾದ ನಂತರ ಮಲವಿಸರ್ಜನೆ ನಂತರ ಖಾಲಿ ಹೊಟ್ಟೆ ಬಿಡದೆ ಗಂಜಿ, ಹಣ್ಣು, ಹಾಲು ಈ ಥರದ್ದೇನಾದರೂ ಕೊಟ್ಬಿಡ್ಬೇಕು. ಸೊ ಇದು ನಿಮ್ಮ ಬೆಳಗ್ಗಿನ ಮನೆಮದ್ದು, ನಿಮ್ಮ ಗ್ಯಾಸ್ಟ್ರಿಕ್ಕನ್ನು ಗುಣ ಮಾಡ್ಕೊಳ್ಳಿಕ್ಕೆ. ಅದಾದ ನಂತರ ನಾನು ಆಲ್ರೆಡಿ ಆಹಾರದ ಸಮಯಗಳ ತಿಳಿಸಿದ್ದೀನಿ, ಆಹಾರ ಪದಾರ್ಥ ತಿಳಿಸಿದ್ದೀನಿ. ಅದನ್ನು ಮೇಂಟೈನ್ ಮಾಡಿಕೊಂಡು ನೀರನ್ನು ಆಗಾಗ ಕುಡಿಯೋದ್ರಿಂದ ನಿಮ್ಮ ಗ್ಯಾಸ್ಟ್ರಿಕ್ ನಿಮ್ಮ ಮನೇಲಿ ಗುಣ ಆಗ್ತದೆ. ಸೊ ಗ್ಯಾಸ್ಟ್ರಿಕ್ ಗುಣ ಆಯ್ತಂದರೆ ಇಡೀ ಆರೋಗ್ಯ ಸರಿ ಹೋಗ್ತದೆ. ಇದಲ್ಲದೆ ಮನೆಮದ್ದುಗಳು, ಈಗ ಮಧ್ಯಾಹ್ನದ ಹೊತ್ತು ಗ್ಯಾಸ್ಟ್ರಿಕ್ ಬಂದುಬಿಟ್ಟಿದೆ, ಎದೆ ಉರಿತಾ ಇದೆ, ಏನು ಮಾಡೋದು? ಸೊ ಈ ಸಂದರ್ಭದಲ್ಲಿ ಯಾವುದೇ ಎದೆ ಉರಿ, ಹೊಟ್ಟೆ ಉರಿ, ಗಂಟ್ಲುರಿ ಈ ಥರ ಆಗ್ತಿದೆ ಅಂದರೆ ಮೊದಲು ಮಾಡಬೇಕಾಗಿರೋ ಮನೆಮದ್ದು ತುಪ್ಪ, ಹಾಲು. 1-2 ಚಮಚ ತಿಳಿ ತುಪ್ಪ ಸೇವನೆ ಮಾಡಿ 1 ಲೋಟ ಹಾಲು ಕುಡೀರಿ. ಇಮ್ಮಿಡಿಯೇಟ್ ಆ ಬರ್ನಿಂಗ್ ಕಂಟ್ರೋಲ್ ಆಗುತ್ತೆ. ಗ್ಯಾಸ್ಟ್ರಿಕ್ಕಿಗೆ ಹಾಲು ಬಿಟ್ಟಿರೋರು ಇದನ್ನು ಮಾಡಿ ಹಾಲು ಕುಡಿಯೋಕ್ಕೆ ಶುರು ಮಾಡ್ತೀರ. ಸೊ ಅದನ್ನು ಮಾಡ್ಕೊಳ್ಳಿ. ಇನ್ನು ಮಜ್ಜಿಗೆಗೆ ಸ್ವಲ್ಪ ಇಂಗು ಮತ್ತು ಜೀರಿಗೆನ ಹುರಿದು ಪೌಡ್ರ್ ಮಾಡಿ ಇಟ್ಕೊಂಡು 1 ಚಮಚದಷ್ಟು ಜೀರಿಗೆ ಪುಡಿ ಮಜ್ಜಿಗೆಯಲ್ಲಿ ಹಾಕಿ ಆಗಾಗ ಕುಡೀರಿ. ದಿನ 1 ಲೋಟ 2 ಲೋಟದಷ್ಟು ಕುಡೀರಿ. ಅಂದರೆ ಮಜ್ಜಿಗೆ ಸೇವನೆ ಮಾಡೋ ಸಮಯ ಬೆಳಗ್ಗೆ 8 ಗಂಟೆ ನಂತರ, ಸಾಯಂಕಾಲ 5 ಗಂಟೆ ಒಳಗೆ. ಆ ಸಂದರ್ಭಗಳಲ್ಲಿ ನೀವು ಮಜ್ಜಿಗೆಯನ್ನು ಸೇವನೆ ಮಾಡೋದು ಗ್ಯಾಸ್ಟ್ರಿಕ್ಕನ್ನು ಕಂಟ್ರೋಲ್ ಮಾಡುತ್ತೆ. ಇದನ್ನು ಮಾಡ್ಕೊಳ್ಬೋದು. ಇನ್ನು ದಾಳಿಂಬೆ ಹಣ್ಣಿನ ರಸ ಸೂಕ್ತವಾದ ಮೆಡಿಸನ್ ಗ್ಯಾಸ್ ಟ್ರಬಲ್ಗೆ. ಸೊ ದಾಳಿಂಬೆ ಹಣ್ಣಿನ ರಸವನ್ನು ಸೇವನೆ ಮಾಡಿ ಗ್ಯಾಸ್ಟ್ರಿಕ್ ಕಂಟ್ರೋಲ್ ಆಗುತ್ತೆ. ನಿಂಬೆಹಣ್ಣು ಶರಬತ್ತು ಗ್ಯಾಸ್ಟ್ರಿಕ್ ಕಂಟ್ರೋಲ್ ಆಗುತ್ತೆ. ಯಾರೆಲ್ಲ ಹುಳಿ ತೊಗೊಂಡ್ರೆ ನಂಗೆ ಗ್ಯಾಸ್ಟ್ರಿಕ್ ಆಗುತ್ತೆ ಅಂದಿದ್ರಲ್ಲ ಅವರೆಲ್ಲ ಇದನ್ನು ಮಾಡಿ ಆ ಹುಳಿನೇ ನಿಮ್ಮ ಹುಳಿಯನ್ನು ಆಚೆ ಹಾಕುತ್ತೆ. ಸೊ ವಾಂತಿ ಮುಖಾಂತರನೋ, ಮೋಷನ್ ಮುಖಾಂತರನೋ ಪಿತ್ತ ಹೊರಗೆ ಹೋಗ್ತದೆ. ಆದರೆ ನೀವು ಮತ್ತೆ ಖಾಲಿ ಹೊಟ್ಟೆ ಬಿಡಬಾರ್ದು. ಏನು ಮಾಡ್ತಾರೆ, ನಾವೇನೋ ಒಂದು ಮನೆಮದ್ದು ಹೇಳಿದ್ರೆ ಅದನ್ನು ಕೇಳ್ಕೊಂಡು ಮಾಡ್ತಾರೆ. ಆಹಾರ ಸಮಯ ತಪ್ಪಿಸ್ಬಿಡ್ತಾರೆ, ಆಹಾರ ಪದ್ಧತಿ ತಪ್ಪಿಸ್ತಾರೆ, ಔಷಧಿನೂ ಮಾಡ್ತಾರೆ. ಅವ್ರಿಗೆ ರಿಸಲ್ಟ್ ಇರೋಲ್ಲ. ಒಂದು ಔಷಧಿ ಮಾಡ್ತೀರಾ ಅಂದರೆ ಮೊದಲು ನಿಮ್ಮ ತಪ್ಪನ್ನು ಸರಿ ಮಾಡ್ಕೊಳ್ಳಿ. ಆ ನಂತರ ಔಷಧಿ ಮಾಡಿ ಕಂಪಲ್ಸರಿ ನಿಮ್ಮ ಗ್ಯಾಸ್ಟ್ರಿಕ್ ಅನ್ನೋದನ್ನು ಗುಣ ಮಾಡ್ಕೊಳ್ಳಿ. ಕೇಳಿಸ್ಕೊಂಡ್ರಲ್ಲ ವೀಕ್ಷಕರೇ, ನಮ್ಮ ಅಡುಗೆ ಮನೆಯಲ್ಲಿ ಇರ್ತಕ್ಕಂತಹ ಪದಾರ್ಥಗಳನ್ನೇ ಬಳಸ್ಕೊಂಡು ನಮ್ಮ ಒಂದು ಗ್ಯಾಸ್ಟ್ರಿಕ್ನ ನಿವಾರಣೆ ಮಾಡ್ಕೊಳ್ಬೋದು. ಆದರೆ ಎಷ್ಟೋ ಜನ ಗ್ಯಾಸ್ಟ್ರಿಕ್ ಆಯಿತು ಅಂದರೆ ಮೆಡಿಕಲ್ಗೆ ಹೋಗ್ತಾರೆ, ನಾನಾ ರೀತಿಯಾದ ಮಾತ್ರೆಗಳನ್ನ ತೆಗೆದುಕೊಳ್ತಾರೆ. ಆದರೆ ತುಂಬಾ ಸೈಡ್ ಎಫೆಕ್ಟ್ ಅಂತಲೇ ಹೇಳ್ಬೋದು. ಇವಾಗ ಕೇಳಿಸ್ಕೊಂಡ್ರಲ್ಲ, ದಯವಿಟ್ಟು ಇದನ್ನ ರೂಢಿಸ್ಕೊಳ್ಳಿ. ಹಾಗೆ ಮ್ಯಾಮ್, ಈ ಒಂದು ನಮ್ಮ ಯೋಗವನ ಬೆಟ್ಟದಲ್ಲಿ ಈ ಒಂದು ಗ್ಯಾಸ್ಟ್ರಿಕ್ಗೆ ಯಾವ ರೀತಿಯಾದ ಚಿಕಿತ್ಸೆಗಳಿದೆ? ಇದೊಂದು ಅದ್ಭುತವಾದ ಚಿಕಿತ್ಸೆ ಅಂತಲೇ ಹೇಳ್ಬೋದು. ನಮ್ಮಲ್ಲಿ ಬರ್ತಕ್ಕಂಥ ರೋಗಿಗಳು ಬರ್ತಾನೆ ತುಂಬ ಗ್ಯಾಸ್ಟ್ರಿಕ್ಕಿಂದ ಬಳಲ್ಕೊಂಡು ಬರ್ತಾರೆ, ವಾಮಿಟ್ ಮಾಡ್ತಿರ್ತಾರೆ, ತಲೆ ಸುತ್ತು ಅಂತಾರೆ, ತಲೆನೋವು ಅಂತಾರೆ, ಊಟ ಮಾಡಿ 1 ತಿಂಗಳಾಯಿತು ಮೇಡಮ್, 1 ಲೋಟ ನೀರು ಕುಡಿದ್ರೂ ವಾಂತಿ ಆಗುತ್ತೆ ಅಂತಾರೆ. ಅಂಥವ್ರನ್ನ ಕೇವಲ 2 ಗಂಟೆಲಿ ಊಟ ಮಾಡೋಂಗೆ ಮಾಡ್ತೀವಿ. ಅಂತ ಅದ್ಭುತವಾದ ಔಷಧಿ ಗುರುಗಳು ಕೊಟ್ಟಂಥ ಔಷಧಿಗಳು. ಹಾಗಾಗಿ ಈ ಒಂದು ಸೇವನಾ ಔಷಧಿಗಳಿಂದನೇ ಗ್ಯಾಸ್ಟ್ರೈಟಿಸನ್ನು ಕಂಟ್ರೋಲ್ ಮಾಡ್ಕೊಳ್ಬೋದು. ನಾವು ಕೊಡುವಂಥ ಔಷಧಿ ಜೊತೆಗೆ ಇಷ್ಟೊತ್ತು ನಾನು ಹೇಳಿರ್ತಕ್ಕಂಥ ರೂಢಿಯನ್ನು ಅವ್ರೇನಾದರೂ ಅನುಸರಿಸಿದ್ರಂದರೆ ಕೇವಲ 3 ತಿಂಗಳಲ್ಲಿ ಗ್ಯಾಸ್ಟ್ರಿಕ್ ಮೂಲತಃ ಕಿತ್ಕೊಂಡು ಹೋಗುತ್ತೆ. ಆ ಗ್ಯಾಸ್ಟ್ರಿಕ್ ಅನ್ನೋದು ಅವ್ರ ಲೈಫಲ್ಲಿ ಬರೋದೇ ಇಲ್ಲ. ಸೊ ಈ ಅಭ್ಯಾಸಗಳನ್ನು ಅವ್ರು ರೂಢಿಸ್ಕೋಬೇಕು. ಬರೀ ಔಷಧಿ ಮಾಡಿದ್ರೆ ಏನಾಗುತ್ತೆ, ಔಷಧಿ ತಗೊಂಡಾಗ ಅವ್ರು ಚೆನ್ನಾಗೇ ಅನಿಸುತ್ತೆ. ಮತ್ತು ಇದೇ ತಪ್ಪು ಮಾಡ್ತಾರೆ. ಕಾಫಿ ಕುಡಿಯೋದು, 12 ಗಂಟೆಗೆ ತಿಂಡಿ ತಿನ್ನೋದು, 4 ಗಂಟೆಗೆ ಊಟ ಮಾಡೋದು, ರಾತ್ರಿ ನಿದ್ರೆಗೆಡೋದು, ಸಿಕ್ಕಿದ್ದೆಲ್ಲ ತಿನ್ನೋದು, ಆಮೇಲೆ ಗ್ಯಾಸ್ಟ್ರಿಕ್ ಅನ್ನೋದು. ಸೊ ಒಂದು ಒಳ್ಳೆ ಅಭ್ಯಾಸವನ್ನು ರೂಢಿಸ್ಕೊಂಡು ಚಿಕಿತ್ಸೆಯನ್ನು ಪಡೆದುಕೊಂಡಿದೆ ಆದರೆ ಮೊದಲ 1 ತಿಂಗಳಲ್ಲೇ ಕಂಪ್ಲೀಟ್ ಆರಾಮ್ ಅನಿಸುತ್ತೆ. ಆದರೆ ನಿಮ್ಮ ಜೀರ್ಣಾಂಗಕ್ಕೆ ಶಕ್ತಿ ಬೇಕಾಗಿರೋದ್ರಿಂದ ಒಂದು 3 ತಿಂಗಳು ಅದನ್ನು ಕಂಟಿನ್ಯೂ ಮಾಡ್ಕೊಳ್ಬೇಕು.
ಕೇಳಿಸ್ಕೊಂಡ್ರಲ್ಲ ವೀಕ್ಷಕರೇ, ಖಂಡಿತವಾಗ್ಲೂ ತಮಗೂ ಕೂಡ ಇದೇ ರೀತಿಯಾದ ಸಮಸ್ಯೆ ಕಾಡ್ತಾ ಇದ್ರೆ ಆತಂಕ ಪಡುವಂಥ ಅವಶ್ಯಕತೆ ಇಲ್ಲ. ಕೂಡಲೇ ನೀವು ಪವಿತ್ರ ಮೇಡಮ್ನ ಭೇಟಿ ಮಾಡ್ಬೋದು. ಇನ್ನು ಪವಿತ್ರ ಮೇಡಮ್ನ ಭೇಟಿ ಮಾಡಬೇಕು ಅಂದರೆ ತುಂಬ ಸುಲಭದ ವಿಧಾನ ಅಂತಲೇ ಹೇಳ್ಬೋದು. ನಿಮ್ಮ ಪರದೆ ಮೇಲೆ, ಸ್ಕ್ರೀನ್ ಮೇಲೆ ಪವಿತ್ರ ಮೇಡಮ್ ಅವರ ನಂಬರ್ ಬರ್ತಾ ಇದೆ, ಯೋಗವನ ಬೆಟ್ಟದ ಒಂದು ಅಡ್ರೆಸ್ ಕೂಡ ಬರ್ತಾ ಇದೆ. ದಯವಿಟ್ಟು ನೋಟ್ ಮಾಡ್ಕೊಳ್ಳಿ, ಹಾಗೆ ಮೀಟ್ ಮಾಡ್ಕೊಳ್ಳಿ, ಹಾಗೆ ನಿಮ್ಗಿರುವಂಥ ಸಮಸ್ಯೆಗೆ ಪರಿಹಾರವನ್ನು ಕಂಡುಕೊಳ್ಳಿ ಅಂತ ತಿಳಿಸ್ತಾ ಇದ್ದೀನಿ. ಮೇಡಮ್, ಕಾರ್ಯಕ್ರಮಕ್ಕೆ ಬಂದು ತಮ್ಮ ಅಮೂಲ್ಯವಾದ ಸಮಯವನ್ನು ನಮ್ಮೊಟ್ಟಿಗಿಟ್ಟು ಸಾಕಷ್ಟು ಮಾಹಿತಿ ತಿಳಿಸ್ಕೊಟ್ಟಿದ್ದಾರೆ. ಎಸ್ಪೆಷಲಿ ಈ ಒಂದು ರೋಗ ರುಜಿನಗಳು ಅಂದ್ರೆ ಆಸಿಡ್ ಅಂದ್ರೆ ಗ್ಯಾಸ್ಟ್ರಿಕ್ ಅಂತ ಹೇಳ್ಕೊಟ್ಟಿದ್ದೀರಾ. ನಿಜಕ್ಕೂ ಧನ್ಯವಾದಗಳು ಮೇಡಮ್ ನಿಮಗೆ. ನಮಸ್ಕಾರ.